ಶ್ರೀಯುತ ಅಂಬೇಡ್ಕರ್ ನೆನೆಯುತ್ತಾ ನಾನು ಬೆಳಗ್ಗೆ ಎದ್ದ ಕೂಡಲೇ ಒಂದು ಸಲ ನಮ್ಮ ಸಂವಿಧಾನ ಬರೆದವರನ್ನು ಹಾಗೆ ಮಾನವರಿಗೆ ಯಾವ ರೀತಿಯಲ್ಲಿ ನಡೆದುಕೊಂಡು ಹೋಗಬೇಕಂತೇಳಿ ಹೇಳಲಿಕ್ಕೆ ಅವರು ಇತಿಹಾಸ ಬರೆದಿರ್ತಾರೆ. ಸಂವಿಧಾನ ಅಂತ ಹೇಳಿದ್ರೆ ಇತಿಹಾಸ ಅಂತ ಹೇಳಿದರೆ ಸಂವಿಧಾನ. ಇದನ್ನು ಪ್ರತಿಯೊಬ್ಬರು ಬೆಳಗ್ಗೆ ಎದ್ದಾಗ ನಾವು ಹಿಂದೂಗಳು ಇದು ಪರಿಭೇದ ಬರುವಂಥದ್ದು ಏನಂತ ಹೇಳಿದ್ರೆ ಹಿಂದೂ ಧರ್ಮ ಮತ್ತು ಹೀಗೆ ನಾನು ಹೇಳೋದಿಲ್ಲ ಯಾವುದೇ ಜಾತಿ ಬಗ್ಗೆ, ಆದರೆ ಕೆಲವರೆಲ್ಲ ಈ ಒಬ್ಬರಿಗೊಬ್ಬರಿಗೆ ಹಿಡಿಸಿ ಹಾಕುವಂಥದ್ದು ಏನಂತ ಹೇಳಿದರೆ ನಾವು ಹಿಂದೂ, ಅವರು ಮುಸ್ಲಿಮು, ಅವರು ಕ್ರಿಶ್ಚಿಯನ್ಸು, ಅವರನ್ನು ನಮ್ಮ ಇಂಡಿಯಾದಲ್ಲಿ ಅದಕ್ಕೆ ಪಾಲ್ಗೊಳ್ತಾರೆ ಇದಕ್ಕೆ ಪಾಲ್ಗೊಳ್ತಾರೆ ಅಂತೇಳಿ ಹೇಳುವಂಥ ಮೂರ್ಖರು ಅಂತ ಹೇಳಿದರೆ ನಾವು ಹಿಂದೂಗಳು. ಯಾಕಂತ ಹೇಳಿದರೆ ಇವತ್ತು ನಾನು ನನ್ನ ಆತ್ಮೀಯರಾದವರು ಒಂದು ವಾಯ್ಸ್ ಮೆಸೇಜ್ ಮಾಡಿದ್ದಾರೆ. ಅದನ್ನು ನೋಡಿ ಭಾರಿ ಸಂತೋಷ ಆಯಿತು. ಯಾಕಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ ಶುಭ ದಿನ ಅಂತೇಳಿದರೆ ಇವತ್ತು ನಮ್ಮ ಮನೆಯಲ್ಲಿ ಮದುವೆ ಫಂಕ್ಷನ್ ಅಂತ ಹೇಳಿದರೆ ಅದು ಶುಭ ದಿನ. ಅದೇ ರೀತಿಯಲ್ಲಿ ಇಡೀ ನಮ್ಮ ಹಿಂದೂಗಳಿಗೆ ಹೇಳುವಂಥದ್ದು, ನಾನು ಈಗ ಜಾತಿ ಬಗ್ಗೆ ಹೇಳಲಿಲ್ಲ, ಇದು ಹಿಂದೂಗಳಿಗೆ ಸಂಬಂಧಪಟ್ಟಂತೆ ನಾನು ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಯಾವುದೇ ಕೆಲಸ ಮಾಡುವಾಗ ಹಿಂದೂಗಳಿಲ್ಲದೆ ಇದು ಜಾತಿ ಬಗ್ಗೆ ಆಗ್ತದೆ. ಆದರೂ ಕೂಡ ನಾನು ಹೇಳ್ತೇನೆ, ಹಿಂದೂ ಇಲ್ಲದೆ ಯಾವುದೇ ಒಂದು ಗಲಾಟೆ ಆಗಲಿ, ಬೇರೆ ಬೇರೆ ರೀತಿಯಲ್ಲಿ ಯಾವುದೇ ಒಂದು ಸಾಗಾಟ ಮಾಡೋದಾಗಲಿ, ಕಳ್ತನ ಮಾಡೋದಾದರೆ ಅವರು ಮುಸ್ಲಿಮರು ಹಿಂದೂಗಳನ್ನು ಇಟ್ಟುಕೊಂಡೇ ಮಾಡುವುದು ವಿನಃ ಕೇವಲ ಅವರ ಜಾತಿಯವ್ರನ್ನೇ ಇಟ್ಕೊಂಡು ಅವರು ಮಾಡೋದಿಲ್ಲ. ಅದು ಹಿಂದೂಗಳಿಗೆ ಅದು ಗೊತ್ತಿರೋದಿಲ್ಲ. ಮಾತಾಡುವಾಗ ನಾವು ಹಿಂದೂಗಳು ಅಂತೇಳಿ ಮಾತಾಡುವಂಥದ್ದು, ಅವರನ್ನು ಸತತವಾಗಿ ನೋಡುವಂಥದ್ದು, ಅದು ನಿಜವಾಗಿ ನಮ್ಮದು ತಪ್ಪದು. ಇದು ರಾಜಕೀಯ ವ್ಯಕ್ತಿಗಳು ಮಾತ್ರ ಮಾತಾಡ್ಬೋದು. ಅವರು ಕಾಂಗ್ರೆಸ್ ಓಟ್ ಹಾಕ್ತಾರೆ, ಇವರು BJP ಓಟ್ ಹಾಕ್ತಾರೆ, ಅವರು ಇದು ಮಾಡ್ತಾರೆ ಅಂತೇಳಿ ಪ್ರತಿಯೊಂದು ವ್ಯಕ್ತಿಗೂ ಓಟ್ ಹಾಕ್ತಾರೆ. ಅದೇ ರೀತಿಯಲ್ಲಿ ಅವರು ಇವತ್ತು ಕೇವಲ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇಡೀ ಇಂಡಿಯಾದಲ್ಲಿ ಇದ್ದಾರೆ ಸಾಹೇಬರು. ಆದರೆ ಉಡುಪಿ ಜಿಲ್ಲೆಯಲ್ಲಿ ನಾವು ಕುಡುಬೆ ಅಂತೇಳಿ ಹೇಳ್ತೇವೆ, ನಾಯಕರು ಅಂತ ಹೇಳ್ತೇವೆ. ಅವರು ಧರ್ಮ ಬಿಟ್ಟು ಅವರು ಹೋಗೋದಿಲ್ಲ. ಅದಕ್ಕೂ ನಾವು ಸಾಹೇಬರನ್ನು ಹೋಲಿಸ್ಲಿಕ್ಕೆ ಆಗೋದಿಲ್ಲ, ಅಥವಾ ಕ್ರಿಶ್ಚಿಯನ್ಸನ್ನು ಹೋಲಿಸ್ಲಿಕ್ಕೆ ಆಗೋದಿಲ್ಲ. ಅವರು ಹಿಂದೂಗಳೇ. ಅವರು ಬೆಳಿಗ್ಗೆ ಎದ್ದ ಕೂಡಲೇ ಅವರ ಭಾಷೆಯಲ್ಲೇ ಮಾತಾಡೋದು ವಿನಃ ಕನ್ನಡ ಭಾಷೆಯನ್ನು ಮಾತಾಡೋದಿಲ್ಲ. ಅದೇ ರೀತಿ ನೀವು ಈ ರಾಜಕೀಯ ವ್ಯಕ್ತಿಯರು ಮಾತಾಡುವಾಗ ಸ್ವಲ್ಪ ಕೇಳ್ಕೊಂಡು ಮಾತಾಡಬೇಕಂತ ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ಇವತ್ತು ಒಂದು ಸ್ಕೂಲಿನಲ್ಲಿ ಹಾಸ್ಟೆಲಿನಲ್ಲಿ ಒಂದು 100 ಜನ ಮಂದಿಗಳು ಇರ್ತಾರೆ. ಆವಾಗ ಅದರಲ್ಲಿ ಮುಸ್ಲಿಮರು, ನಾನು ಜಾತಿ ಬಗ್ಗೆ ಹೇಳೋದಿಲ್ಲ ಅಂತೇಳಿ 100 ಸಲ ಹೇಳ್ತೇನೆ, ಅವರು ಮುಸ್ಲಿಮರು ಇರ್ತಾರೆ. ಆವಾಗ ಅವರು ಸಾಧಾರಣ ನಾವು 100 ಜನ ಇದ್ದರೆ ಅವರು ಒಂದು 2 ಇರ್ತಾರೆ. ಅವರು 2 ಇದ್ದರೆ ಅವರು ಬೆಳಗ್ಗೆ ಪೂಜೆ ಮಾಡುವಂಥದ್ದು ಯಾವ ದೇವರನ್ನು ಆ ದೇವರನ್ನು ಪೂಜೆ ಮಾಡ್ತಾರೆ. ಅವರ ಕರ್ತವ್ಯ ಏನೋ ಉಂಟು ಅದನ್ನು ಅವರು ಮಾಡ್ತಾರೆ. ಅದಕ್ಕೆ ಅವರಿಗೆ ನಾನು ಸೆಲೆಕ್ಟ್ ಹೊಡಿತೇನೆ. ಯಾಕಂತ ಹೇಳಿದ್ರೆ ಹಿಂದೂಗಳು ಬೆಳಿಗ್ಗೆ ಎದ್ದು ಸಂವಿಧಾನ ಬರೆದಂಥ ಅಂಬೇಡ್ಕರ್ ನೆನಪು ಮಾಡ್ಕೊಳ್ಳೋದಿಲ್ಲ, ಹಾಗೆ ಎತ್ತಂಥ ತಂದೆ ತಾಯಿಯನ್ನು ನೆನಪು ಮಾಡ್ಕೊಳ್ಳೋದಿಲ್ಲ. ಹಾಗೆ ನಾವು ನಂಬಿರುವಂಥ ದೇವರನ್ನು ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಸಲ ಕೂತ್ಕೊಂಡು ದೇವರನ್ನು ನೆನಪು ಮಾಡಿಕೊಳ್ಬೇಕು. ಅದು ನಮ್ಮ ಧರ್ಮ. ಅದಕ್ಕೆ ನಾವು ಹೇಳುವಂಥದ್ದು, ನೀವು ಈ ರಾಜಕೀಯ ವ್ಯಕ್ತಿಯರು ಮಾತ್ರ ಇದೆಲ್ಲ ಹಿಡಿಸಿ ಹಾಕುವಂಥದ್ದು ಅಂದರೆ ಹುಡ್ಕೊಳ್ಳಿ ಅಂತೇಳಿ. ನಿಜವಾಗಿ ನೀವು ಯಾವುದೇ ಪ್ರಕಟಣೆ ಆಗಲಿ,
ಅದರಲ್ಲಿ ಒಬ್ಬನಾದರೂ ಹಿಂದೂಗಳು ಇದ್ದೇ ಇರ್ತಾರೆ. ಅದನ್ನು ಸರಿ ಮಾಡಬೇಕು. ನೀವು ನಿಜವಾಗಿ ಹೇಳ್ಬೇಕಂತ ಹೇಳಿದ್ರೆ, ಹಿಂದೂಗಳು ಧರ್ಮ ಇದ್ದಂತಾದರೆ ಅವರು ಸಹವಾಸವನ್ನು ನೀವು ಮಾಡಬಾರ್ದು. ಮತ್ತು ತುಂಬ ಹೇಳಲಿಕ್ಕುಂಟು. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಇಂಡಿಯಾದಲ್ಲಿ, ನಮ್ಮ ಇಂಡಿಯಾ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಆ್ಯಕ್ಚುಲಿ ಮುಸ್ಲಿಮರೇ ಇಲ್ಲ. ಅದು ಹಿಂದೂಗಳಾಗಿ ಅದು ಮೂಲ ನಿಮಗೆ ಫುಲ್ ಹೇಳಬೇಕಾದ್ರೆ ಅದು ಇತಿಹಾಸ ಉಂಟು. ಅದು ಹಿಂದೂಗಳೇ ಮುಸ್ಲಿಮ್ ಆಗಿದ್ದು. ಮುಸ್ಲಿಮರೇ ಅಂತೇಳಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಹಿಂದೂ ಧರ್ಮದಲ್ಲಿ ಹುಟ್ಟಿ ಅವರು ಮತ್ತು ಅವರು ಕನೆಕ್ಟ್ ಆಗ್ತದೆ ಅಂತ ಹೇಳ್ತಾರೆ. ಕನೆಕ್ಟ್ಮೆಂಟ್ ಆಗೋದು ಇನ್ನೊಂದು ಇದಕ್ಕೆ ಹೋಗೋದಂತೇಳಿ. ಮೊನ್ನೆ ಒಬ್ಬ ಹೇಳ್ತಾನೆ, ನೀನು ಉಡುಪಿ ಜಿಲ್ಲೆಯಲ್ಲಿ ಹುಟ್ಟಿದ್ದೆ, ಮುಂದತ್ತಿಯಲ್ಲಿ ಕಾಲ ಮಾಡ್ತಿದ್ದೆ ಅಂತೇಳಿ, ವಲಸೆ ಬಂದವರು ಅಂತೇಳಿ ಅವನು ಕರಿತಿದ್ದಾನೆ. ಅದನ್ನೆಲ್ಲ ಮಾಡುವಂಥದ್ದು ನಮ್ಮ ಹಿಂದೂ ಧರ್ಮದವರು. ಹಿಂದೂ ಧರ್ಮದವರಿಗೆ ನಿಜವಾಗಿ ಬೆಳಗ್ಗೆ ಎದ್ದರೂ ಕೂಡಲೇ ಒಂದು ಸಂವಿಧಾನದ ಪುಸ್ತಕವನ್ನು ಓದಬೇಕು. ಇಲ್ಲದಿದ್ದರೆ ನಂಬಿದಂಥ ತಿರಿದ್ದೆ ನಿಮ್ಮ ಕುಲದೇವರನ್ನು ನೆನೆಯಬೇಕು 1 ನಿಮಿಷ. ಅಲ್ಲದಿದ್ದರೆ ತಂದೆ ತಾಯಿಯನ್ನಾರು ಒಂದು ಗಳಿಗೆ ಮನಸ್ಸಿನಲ್ಲಿ ನೆನೆಯಬೇಕು. ಅದನ್ನು ಮಾಡೋದಿಲ್ಲ. ಕೇವಲ ಹಿಡಿಸಿ ಹಾಕುವಂಥದ್ದು, ಒಂದಕ್ಕೊಂದರೆ ಮಾಡುವಂಥದ್ದು, ಚಾಡಿ ಮಾಡುವಂಥದ್ದು ಮುಸ್ಲಿಂ ಹಿಂದೂ ಧರ್ಮ ಅಂಥೇಳಿ. ಪ್ರತಿಯೊಂದು ಹಿಂದೂಗಳಲ್ಲಿಯೂ ಧರ್ಮ ಬಿಟ್ಟವರಿದ್ದಾರೆ. ಧರ್ಮದಲ್ಲಿ ಪಾಲಿಸುವವರು ಹಿಂದೂಗಳಲ್ಲಿಲ್ಲ. ಅವರ ಧರ್ಮದಲ್ಲಿ ಎಲ್ಲರೂ ಅವರ ಧರ್ಮವನ್ನು ಬಿಟ್ಟು ಬೇರೆಯನ್ನು ಮಾಡೋದಿಲ್ಲ. ಯಾಕಂತ ಹೇಳಿದರೆ, ಕೇವಲ ಮುಸ್ಲಿಮರಿಗೆ ಹೇಳೋದಿಲ್ಲ, ನಮ್ಮ ಕುಡುಬೆ ಸಂಘದವರಿಗೂ ಸಹ ಹೇಳ್ತೇನೆ. ಅಂದರೆ ನಾಯಕರು ಅವರು ವಲಸೆ ಬಂದವರು ಅಂತೇಳಿ ಕರೆಯುವುದು. ಆದರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಆ ರೀತಿಯಲ್ಲಿ ಕರೆಯುವುದಿಲ್ಲ. ಇವತ್ತು ಅವರು ಬೆಳಿಗ್ಗೆ ಎದ್ದ ಕೂಡಲೇ ಅವರ ಭಾಷೆಯನ್ನೇ ಮಾತಾಡೋದು ವಿನಃ ಕನ್ನಡ ಮಾತಾಡೋದಿಲ್ಲ. ಅದಕ್ಕೆ ಅವರನ್ನು ಇಲ್ಲಿಂದ ಓಡಿಸ್ತದ ಅಥವಾ ಇಲ್ಲಿಂದ ನಾವು ಅವರನ್ನು ಗಡೀಪಾರು ಮಾಡುವಂಥದ್ದಲ್ಲ. ಅವರು ನಿಮಗೆ ಇಲ್ಲೆಲ್ಲ ಬಾಯಲ್ಲಿ ಹೇಳ್ಬೋದು ಬಿಟ್ಟರೆ, ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ, ಬ್ರಿಟಿಷರ ಕಾಲದಲ್ಲಿ ಓಡಿಸುವಾಗ ನಮ್ಮ ಧರ್ಮದಲ್ಲಿ ಯಾರು ಇರ್ತಿರೋ ನೀವು ಇರಲಿ ಅಂತೇಳಿ ಅವರೇ ಹೇಳಿದ್ದು ವಿನಃ ಈಗ ಮಾಡಿದಲ್ಲ. ಅದು ಒಂದು ಮಗು ಹೇಳಲಿಕ್ಕೆ ಹೋದ ತುಂಬ ಉಂಟು. ಅದು ಇತಿಹಾಸ ನಿಮಗೆ ಒಂದೊಂದು ಎಪಿಸೋಡ್ ಬಿಟ್ಟಾಗ ಒಂದೊಂದು ಕಥೆಯನ್ನು ಹೇಳ್ತೇನೆ. ನಾವು ಮನುಷ್ಯರಾಗಿ ಹುಟ್ಟಬೇಕಾದ್ರೆ ಅದು ಸಮುದ್ರದಲ್ಲಿ ದೋಲಿನಲ್ಲಿ ಒಂದು ಹೆಣ್ಣು ಒಂದು ಗಂಡು ಬರುವಂಥದ್ದು. ಅದೆಲ್ಲ ನೀವು ಇತಿಹಾಸ ಓದಬೇಕು. ಬರೀ ಬಾಯಿಯಲ್ಲಿ ಕೊಚ್ಕೊಳ್ಳೋದು ಆ ಪಕ್ಷ ಈ ಪಕ್ಷ ಅಂತ ಹೇಳೋದಲ್ಲ. ಬೆಳಿಗ್ಗೆ ಎದ್ದು ಕೂಡಲೇ ನಿಮ್ಮ ಮೊದಲನೇದಾಗಿ ಹಿಂದೂಗಳಿಗೆ ಹೇಳುವಂಥದ್ದು, ಯಾವುದಾದ್ರು ಒಂದು ದೇವರ ಪುಸ್ತಕವನ್ನು ಓದುವಂಥದ್ದು. ಎಲ್ಲೇ ಇರಲಿ, ನೀವು ಹಾಸ್ಟೆಲಲ್ಲಿ ಇರಲಿ, ಅಮೇರಿಕಾದಲ್ಲಿ, ದುಬೈದಲ್ಲಿ ಇರಲಿ, ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ಮೂಲೆಯಲ್ಲಿ ಇರ್ಬೋದು. ಅವರು ಅಲ್ಲ, ಇಡೀ ನಮ್ಮ ದೇಶದಲ್ಲಿ ಕನ್ನಡದವರಿದ್ದಾರೆ, ಹಿಂದೂಗಳಿದ್ದಾರೆ. ಅಲ್ಲಿ ಅವರು ಒಂದೇ ಸಂವಿಧಾನದ ಪುಸ್ತಕವನ್ನು ಓದಬೇಕು, ಅಥವಾ ತಂದೆ ತಾಯಿಯನ್ನು ಬೆಳಗ್ಗೆ ಮುಂಚೆ ಕೈ ಮುಗಿದು ನೆನೆಯಬೇಕು. ಇಲ್ಲದಿದ್ದರೆ ನಿಮ್ಮ ಕುಲದೇವರಲ್ಲಿ ಯಾವುದೇ ದೇವರನ್ನು ಬೆಳಗ್ಗೆ ಧ್ಯಾನಿಸಬೇಕು. ಹಾಗಿದ್ದರೆ ಮಾತ್ರ ನಿಮ್ಮ ಧರ್ಮ ಇದು ಬರ್ತದೆ. ಹಿಂದೂ ಧರ್ಮ, ಆ ಧರ್ಮ, ಈ ಧರ್ಮ ಅಂತ ಹೇಳಿದರೆ ಅದು ನಿಮ್ಮ ಮನಸ್ಸಿಗೆ ಮಾತ್ರ ಸೀಮಿತ ಆಗುತ್ತೆ ಬಿಡ, ಜನರಿಗೆ ಅದು ತಿಳುವಳಿಕೆ ಇರುವವರಿಗೆ ಸರಿಯಾಗುವುದಿಲ್ಲ. ಅದಕ್ಕಾಗಿ ಯಾರ ಬಗ್ಗೆ ನಾನು ಮಾತಾಡಿದ್ರು ಇದು ಒಳ್ಳೆಯದಕ್ಕಾಗಿ ಮಾತಾಡುವಂಥದ್ದು. ಇದನ್ನು ಗಮನ ಬಿಟ್ಟು ಹಿಂದೂಗಳು ನಿಮ್ಮ ಧರ್ಮವನ್ನು ನೀವು ಪಾಲಿಸಿ. ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಅವರು ಧರ್ಮದಲ್ಲಿ ಇದ್ದಾರೋ ಇಲ್ಲೋ ಅಂತೇಳಿ ತಿಳ್ಕೊಂಡು ಮಾತಾಡಬೇಕಾದ್ರೆ ಆಗುವಂಥದ್ದು ಇದು ನಿಮ್ಮ ಧರ್ಮ. ಏನು ಹೇಳುತ್ತಾ ನಮ್ಮ ಸಂವಿಧಾನ ಬರೆದಂಥ ಅಂಬೇಡ್ಕರಿಗೆ ವಂದಿಸುತ್ತಾ, ಹಾಗೆಯೇ ನಮ್ಮ ಕುಲದೇವರಾದಂಥ ಕಾಡಿನಾಗನನ್ನು ನೆನೆಯುತ್ತಾ, ನಾನು ಹೇಳಿದ್ದು ಒಂದೆರಡು ಮಾತು ತಪ್ಪಿದರೆ ಎಲ್ಲರೂ ಕ್ಷಮಿಸಬೇಕು. ಹಾಗೂ ನಾನು ಹೇಳಿದ್ದು ಸರಿ ಇದ್ದರೆ ಅದನ್ನು ತಿದ್ದಿಕೊಂಡು ಇನ್ನೂ ದಿನ ಬೆಳಗ್ಗೆ ಎದ್ದರೂ ಕೂಡಲೇ ನಿಮ್ಮ ಕುಲದೇವರನ್ನಾಗಲಿ ಅಥವಾ ನೀವು ನಂಬಿದಂಥ ದೇವರನ್ನಾಗಲಿ ಅವರನ್ನು ನೆನೆಯಬೇಕು. ಯಾಕಂತೇಳಿದರೆ ಹಿಂದೂಗಳು ಸಾವಿರಾರು ದೇವರನ್ನು ನಂಬ್ತಾರೆ. ಆದರೆ
ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ಸವರು ಒಂದೇ ದೇವರನ್ನು ನಂಬುವಂಥದ್ದು. ಅದು ಆ ದೇವರು ಸಹ ನಮ್ಮ ಹಿಂದೂ ದೇವರೇ. ಅವರು ನಂಬುವುದು ಮಾತ್ರ ಬೇರೆ ರೀತಿಯಲ್ಲಿ ಬಿಟ್ಟರೆ ಅದು ಹಿಂದೂ ದೇವರೇ ಆಗಿರುತ್ತಾರೆ. ಅದರ ಮೂಲ ಬೇಕಾದರೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದನ್ನೆಲ್ಲ ಗಮನ ಇಟ್ಟು ಕೇಳಬೇಕು. ಒಬ್ಬರನ್ನೊಬ್ಬರು ಹಿಡಿಸಿ ಹಾಕುವಂಥದ್ದು, ಹುಡ್ಕೊಳ್ಳಿಕ್ಕೆ ಹೋಗುವಂಥದ್ದು. ಮೊದಲು ನೀವು ಯಾವುದೇ ಕೆಲಸ ಮಾಡುವಾಗ ಸಾಹೇಬರು ಹಿಂದೂಗಳನ್ನು ಉಪಯೋಗಿಸದೆ ಎಲ್ಲಾದರೂ ಒಂದು ಕೇಸ್ ಇದ್ದರೆ ನೀವು ನನಗೆ ದಾಖಲಾತಿ ಕೊಡಿ, ಅದಕ್ಕೆ ನಾನು ನಿಮಗೆ ಸೆಲೆಕ್ಟ್ ಮಾಡಿರ್ತೇನೆ. ಯಾಕಂತೇಳಿದ್ರೆ ನೀವು ಒಂದು ಹುಡುಕಿ ಕೊಟ್ಟರೆ ಯಾವುದೇ ಕೇಸಲ್ಲಿ ಸಹ ಹಿಂದೂಗಳೇ ಇದ್ದೇ ಇರ್ತಾರೆ ಅವರೊಟ್ಟಿಗೆ. ನೀವು ಕೇವಲ ಬಾಯಲ್ಲಿ ಕೂತ್ಕೊಳ್ಳೋದು ಬಿಟ್ಟರೆ ಅದನ್ನೆಲ್ಲ ಸರಿ ಮಾಡುವಂಥದ್ದು ನಿಮ್ಮ ಧರ್ಮದಲ್ಲೇ ಇಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.